now we will study how to check this flakiness index and elongation index. Normally ಏನು ಮಾಡ್ತೀವಿ ಅಂದರೆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಅಲ್ಲಿ ಬಿಲ್ಡಿಂಗ್ಸ್ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಈ ಥರ ಫ್ಲೇಕಿ ಟೈಪ್ ಆಫ್ ಅಗ್ರಿಗೇಟ್ ಅಥವಾ ಎಲಾಂಗೇಟೆಡ್ ಟೈಪ್ ಆಫ್ ಅಗ್ರಿಗೇಟ್ಸನ್ನು ಯೂಸ್ ಮಾಡೋದಿಲ್ಲ. ವಿ ವೋಂಟ್ ಪ್ರಿಫರ್. ಸೊ ಇನ್ ಕೇಸ್ ಆಫ್ ರೋಡ್ ವರ್ಕ್ಸ್, so we can use this elongated type of aggregates or flaky type of aggregates, but so there is a limitation for this. Why? Because it won't give a required compressive strength. So that is the main problem. So these flaky type of aggregates and elongated type of aggregates should not be used. But anyhow, we have a limit as per IS Indian standard, so we have to check it out. What is the maximum percentage it has? So that can be analyzed by using this flakiness index and elongation index. We have very simple procedure to find out this. So to find out flakiness index, we have a standard definition for this. This flakiness index of aggregate is defined as percentage by weight of particle or aggregate in it whose least dimension is less than 3/5 of their mean dimension. ಸೊ ಇದನ್ನು ಸಿಂಪಲ್ಲಾಗಿ ನಾವು ಹೇಳ್ಬೇಕಂತಂದರೆ, ಸೊ ಫಸ್ಟ್ ಏನು ಅಂದರೆ ಇದನ್ನು ನಾವು ಯಾವ ಇಕ್ವಿಪ್ಮೆಂಟ್ ಯೂಸ್ ಮಾಡ್ಬೋದು ಅಂತಂದರೆ ಥಿಕ್ನೆಸ್ ಗೇಜ್ ಅಂತೇಳಿ ನಮ್ಮ ಹತ್ರ ಇದೆ. ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಟೈನ್ಲೆಸ್ ಸ್ಟೀಲ್. ಐರನ್, ಇದು ಒಂದು ಐರನ್ ಬಾರ್ ಥರ ಇರ್ತದೆ, ಸ್ಟೈನ್ಲೆಸ್ ಬಾರ್ ಅಥವಾ ರಾಡ್. ಈ ರಾಡಿಗೆ ಈ ಸ್ಟೈನ್ಲೆಸ್ ಸ್ಟೀಲನ್ನ ಈ ಥರ ರ್ಯಾಪ್ ಮಾಡ್ದಂಗೆ ಇರ್ತದೆ ಹಿಂದ್ಗಡೆಯಿಂದ. ನೀವು ನೋಡಿದಾಗ ಗೊತ್ತಾಗ್ತದೆ ಫಿಸಿಕಲಿ ವೆನ್ ಯು ಎಂಟರ್ ಯುವರ್ ಎಂಟಿ ಲ್ಯಾಬ್, ಮೆಟೀರಿಯಲ್ ಟೆಸ್ಟಿಂಗ್ ಲ್ಯಾಬ್, ದೇರ್ ಯು ಕ್ಯಾನ್ ವಿಜುವಲೈಸ್ ದಿಸ್ ಫಿಸಿಕಲಿ. ಇದನ್ನು ಇಮ್ಯಾಜಿನ್ ಮಾಡೋದು. ಸದ್ಯ ಒಂದು ಪ್ಲೇಟ್ ಥರ ಇರ್ತದೆ ಇದು, ಸ್ಟೈನ್ಲೆಸ್ ಸ್ಟೀಲ್ ಆಫ್ ಸ್ಟ್ಯಾಂಡರ್ಡ್ ಥಿಕ್ನೆಸ್. ಥಿಕ್ನೆಸ್ ನಿಮಗೆ 1.6 mm ಥಿಕ್ನೆಸ್ ಬರ್ತದೆ. ಇದು ಪ್ಲೇಟ್ ಥಿಕ್ನೆಸ್ಸು 1.6 mm ಬರ್ತದೆ. And you can see here, so here the dimensions are not mentioned, but I will dictate. So this dimension is 100 mm, width is 33.9. it is mentioned here in the next table. Idu 63 to 50 andre this sieve size. So idu maximum sieve size 63 and minimum sieve size 6.3 mm. ಅಂದ್ರೆ ಇಲ್ಲಿ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. The aggregate size which is more than 63 mm and which are less than 6.3 mm, those aggregates cannot be used. Aggregate size 6.3 ಗಿಂತ ಜಾಸ್ತಿ ಇರಬೇಕು, 63 mm ಗಿಂತ ಕಡಿಮೆ ಇರಬೇಕು. ಅಂಥ ಅಗ್ರಿಗೇಟಿಗೆ ಮಾತ್ರ ಇದನ್ನು ಯೂಸ್ ಮಾಡಬೇಕು. ಸೊ ಇಲ್ಲಿ ನಿಮಗೊಂದು ಏನಂತಂದರೆ ಇದನ್ನು ಅಬ್ಸರ್ವ್ ಮಾಡಬೇಕು. ಇದು ಥಿಕ್ನೆಸ್ ಗೇಜ್ ಅಂತಂದರೆ ಇದು ಫ್ಲೇಕಿನೆಸ್ ಇಂಡೆಕ್ಸಲ್ಲಿ ಬರ್ತದೆ. ಲೆಂತ್ ಗೇಜ್ ಅಂದರೆ ಎಲಾಂಗೇಷನ್ ಇಂಡೆಕ್ಸಲ್ಲಿ ಬರ್ತದೆ. ಸದ್ಯಕ್ಕೆ ನನಗೆ ಬೇಕಾಗಿರೋದು ಫ್ಲೇಕಿನೆಸ್ ಇಂಡೆಕ್ಸು. ಇಷ್ಟು ಮಾತ್ರ ನೋಡಿದ್ರೆ ಸಾಕು. ಇದು 33.90 ಅಂತಂದರೆ ವಿಡ್ತ್, ಇದರ ವಿಡ್ತ್ 33.90. ಇಫ್ ಯು ಸಿ ಫಾರ್ 52 ಅಂದರೆ 40 to 50 ಸೀವ್ ಸೈಜ್ ಇದ್ದಿದ್ರೆ ಅದರದ್ದು ಗೇಜ್ ಎಷ್ಟಿದೆ 27.00 27 mm ಇರ್ತದೆ. ಸೊ ದೀಸ್ ಅಂದರೆ ಈಗ ಸದ್ಯಕ್ಕೆ ನಿಮಗೆ ಗೊತ್ತಾಯ್ತು. ಇದೆಲ್ಲ ಒಂದು ಸ್ಟ್ಯಾಂಡರ್ಡ್ ವಿಡ್ತ್ ಇರುತ್ತೆ ಮತ್ತು ಸ್ಟ್ಯಾಂಡರ್ಡ್ ಲೆಂತ್ ಇರುತ್ತೆ. ಲೆಂತಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಐ ಕ್ಯಾನ್ ಟೆಲ್ ಯು ಬೈ ರೆಫರಿಂಗ್ ಟು ದಿಸ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್. ಇದು 100 mm ಇರ್ತದೆ. ಸೊ ಇದು 90 mm, ಇದು 80, this one fourth one 55 and this one 50, this one 40, 35. ಇದ್ರದ್ದು ಏನಿದೆಯಲ್ಲ ಇದು ಇಲ್ಲಿ ಎರಡು ಬರ್ತವೆ. ಮತ್ತು ಇದು 70, ಇದ್ರದ್ದು 25. ಸೊ ದೀಸ್ ಆರ್. ಸೊ ಫಸ್ಟು, ಸೆಕೆಂಡ್, ಥರ್ಡ್, ಇದು ಫೋರ್ತ್, ಇದು ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್, ಇದು ನೈನ್ತ್. ಒಟ್ಟು 9 ಹೋಲ್ಸ್ ಇರ್ತದೆ ಅಲ್ಲಿ. ಬೇರೆ ಬೇರೆ ಸೈಜಿಗೆ ಕಂಪೇರ್ ಮಾಡಿ ಅವರು ಒಂದು ಸ್ಟ್ಯಾಂಡರ್ಡ್ ಗೇಜ್ ಮಾಡಿದ್ದಾರೆ. ಎನಿಹೌ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ thickness gauge we will going to use to check the flakiness index and calculate the percentage of weight of those materials, like right. So this by standard definition we can say like this. ಈಗ ನಾನೇನಂದರೆ ಈ ಡೆಫಿನೇಷನ್ ನಿಮ್ಗೆ ಅರ್ಥ ಆಗುತ್ತೆ ಹೇಳ್ಬೇಕಂದ್ರೆ ನಾನೇನು ಮಾಡ್ತೀನಿ, ಈಗ ವೆಯ್ಟ್ ಆಫ್ ಪಾರ್ಟಿಕಲ್ಸ್ ಹೂಸ್ ಲೀಸ್ಟ್ ಡೈಮೆನ್ಷನ್ ಅಂತ ಹೇಳಿದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಇದನ್ನು ಓದಿದ್ರೆ ಸ್ವಲ್ಪ ಗೊತ್ತಾಗ್ತದೆ. ಟೋಟಲ್ ಅಮೌಂಟ್ ಆಫ್ ಫ್ಲೇಕಿ ಮೆಟೀರಿಯಲ್ ರಿಟೈನ್ಡ್ ಬೈ ದ ಥಿಕ್ನೆಸ್ ಗೇಜ್ ಇಸ್ ವೆಯ್ಟೆಡ್ ಟು ಅನ್ ಅಕ್ಯುರಸಿ ಆಫ್. ಅಂದರೆ ಈ ಫ್ಲೇಕಿನೆಸ್ ಏನು ನಾವೇನು ಮಾಡ್ತೀವಿ ಅಂದರೆ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ ಥರ ಮಾಡ್ತೀವಿ ಅಂತ.
ಸೊ ಇದಕ್ಕೆ ಡೆಫಿನೇಷನ್ ಏನು ಅಂತ ಅರ್ಥ ಮಾಡ್ಕೋಬೇಕಂತಂದರೆ, ಪರ್ಸೆಂಟೇಜ್ ಬೈ ವೆಯ್ಟ್ ಆಫ್ ಪಾರ್ಟಿಕಲ್ಸ್ ನೆಟ್ ಹೂಸ್ ಲೀಸ್ಟ್ ಡೈಮೆನ್ಷನ್ ಈಸ್ ಲೆಸ್ ದ್ಯಾನ್ 3/5 ಅಂದರೆ ಇದು ನಮಗೆ ಡೈಮೆನ್ಷನ್ ಗೊತ್ತಿದೆ 100 mm, ಇದು 33.9 mm ಅಂತ ಗೊತ್ತು. ಇದ್ರದ್ದು ಆ್ಯಾವ್ರೇಜ್ ಅಥವಾ ಇಲ್ಲಿ ಹೇಳಿದರೆ ಹೂಸ್ ಡೈಮೆನ್ಷನ್ ಈಸ್ ಲೆಸ್ ದ್ಯಾನ್ 3/5 ಆಫ್ ದ ಮೀನ್ ಡೈಮೆನ್ಷನ್. ಮೀನ್ ಡೈಮೆನ್ಷನ್ ಅಂದರೆ ಇದು ಇದ್ರದ್ದು ಮೀನ್ ಡೈಮೆನ್ಷನ್ ತಗೊಂಡಾಗ ಅದರದ್ದು 3/5 ಅಂದರೆ 60% ಅಷ್ಟು 60% ಅಷ್ಟು ಇದ್ದರೆ ಅದನ್ನು ನಾನು ಕನ್ಸಿಡರ್ ಮಾಡ್ಬೋದು ಅಂತ ಅರ್ಥ. ಸೊ ಇಲ್ಲಿ ಇದನ್ನು ಟೆಸ್ಟ್ ಮಾಡೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇದೆ ನನ್ನ ಹತ್ರ. ಸೊ ಐ ಕ್ಯಾನ್ ಸೇ ಲೈಕ್ ದಿಸ್. ಸೊ ಅಪ್ರಾಕ್ಸಿಮೇಟ್ಲಿ ಕಲೆಕ್ಟ್ ಸ್ಯಾಂಪಲ್ ಆಫ್ ಅಬೌಟ್ 200 ಸ್ಯಾಂಪಲ್ಸ್ ಅಂತ ಇರ್ಬೋದು. ಎಕ್ಸಾಕ್ಟ್ 200 ಅಂತ ಎಣಿಸಿ ತಗೊಳ್ಳೋದೇನು ಬೇಕಾಗಿಲ್ಲ, ಒಂದಷ್ಟು ಕಲೆಕ್ಟ್ ಮಾಡಿ ಸ್ಯಾಂಪಲ್ನ. ನೆಕ್ಸ್ಟ್ ಏನು ಮಾಡಬೇಕು, ದ ಸ್ಯಾಂಪಲ್ ಇಸ್ ಸೇವ್ಡ್ ಥ್ರೂ 63 mm ISA ಆ್ಯಂಡ್ ಅಟ್ ದ ಬಾಟಮ್ 6.3 mm ಅಂದರೆ ಇದರಲ್ಲಿ ಪಾಸ್ ಆಗಬೇಕು, 63 mm ಪಾಸ್ ಆಗಬೇಕು, ಇದರಲ್ಲಿ ರಿಟೈನ್ ಆಗಬೇಕು. ದ ಅಗ್ರಿಗೇಟ್ ವಿಚ್ ಇಸ್ ಲೆಸ್ ದ್ಯಾನ್ 6.3 mm ಕೆನಾಟ್ ಬಿ ಯೂಸ್ಡ್, ಅದನ್ನು ರಿಜೆಕ್ಟ್ ಮಾಡಬೇಕು, ತೆಗಿಬೇಕು ಅದನ್ನು. ಇಫ್ ದ ಅಗ್ರಿಗೇಟ್ ಇಸ್ ಮೋರ್ ದ್ಯಾನ್ 63 mm ದೆನ್ ಆಲ್ಸೋ ಯು ಹ್ಯಾವ್ ಟು ರಿಮೂವ್ ಇಟ್. ಸೊ ಅಂದರೆ ಅಗ್ರಿಗೇಟು 63ಇಂದ 6.3 ತನಕ ಇರ್ಬೋದು. ಸೊ ಅಷ್ಟು ಒಂದು 200 ಸ್ಯಾಂಪಲ್ ಅಷ್ಟು ಕಲೆಕ್ಟ್ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಭಾಳ ಸಿಂಪಲ್ಲು. ಇಲ್ಲೇನು ನಿಮಗೆ ಕಾಣ್ತಾ ಇರುತ್ತೆ ಹೋಲು, ಅದರಲ್ಲಿ ರ್ಯಾಂಡಮಾಗಿ ಅಗ್ರಿಗೇಟನ್ನು ಏನು ಮಾಡಬೇಕು, ಒಂದೊಂದನ್ನೇ ತಗೊಂಡು ಅಗ್ರಿಗೇಟನ್ನು ಈ ಹೋಲಲ್ಲಿ ಟ್ರೈ ಮಾಡಬೇಕು. ಸೊ ಅಗ್ರಿಗೇಟ್ ಏನಾಯಿತು, ಫಾರ್ ಎಕ್ಸಾಂಪಲ್ ಈಗ ಒಂದು ಅಗ್ರಿಗೇಟ್ ತಗೊಂಡಿದ್ದೀರಿ, ಒಂದೆಷ್ಟೋ ಅದು ಇಷ್ಟೇ ಆಗ್ಬೇಕು ಅಷ್ಟೇ ಆಗ್ಬೇಕಂತಿಲ್ಲ, ಅಪ್ರಾಕ್ಸಿಮೇಟ್ ಐ ಜಡ್ಜ್ಮೆಂಟ್ ಮಾಡ್ತೀರಿ. ಈ ಹೋಲಲ್ಲಿ ಪಾಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ. ಟ್ರೈ ಮಾಡಿದಾಗ ಹೋಗಲ್ಲ ಅದು. ಇದರಲ್ಲಿ ನೋಡ್ತೀರಾ, ಅದರಲ್ಲೂ ಹೋಗಲ್ಲ. ಇದರಲ್ಲಿ ಪಾಸ್ ಆಗ್ತದೆ ಅಂತಂದರೆ ಪಾಸ್ ಆಗಿರೋದು ತಗೋಬಾರ್ದು. ಎಲ್ಲಿ ರಿಟೈನ್ ಆಯಿತು ಅದನ್ನು ಇಟ್ಕೋಬೇಕು. ಇಲ್ಲಿ ಒಂದು ಕಾಮನ್ ಸೆನ್ಸ್ ಟ್ರೈ ಮಾಡಬೇಕು. ಅಂದರೆ ರಿಟೈನ್ ಆಗಿದ್ದು ಯಾಕೆ ಇಟ್ಕೋಬೇಕು ಅಂತ ನೀವು ಕೇಳೋದಾದರೆ, ಇಲ್ಲಿ ನಾವು ಚೆಕ್ ಮಾಡ್ತಾ ಇರೋದು ಫ್ಲೇಕಿನೆಸ್ ಇಂಡೆಕ್ಸ್. ಆ ಅಗ್ರಿಗೇಟನ್ನು ಎಲ್ಲ ಡೈರೆಕ್ಷನಲ್ಲೂ ಚೆಕ್ ಮಾಡಬೇಕು. ಅಂದ್ರೇನು, ಚಪ್ಪಟೆ ಆಕಾರ ಇರ್ತದೆ, ಚಪ್ಪಟೆ ಆಕಾರ ಇರಬಾರ್ದು. ಇರಬಾರ್ದು ಅಂದ್ರೆ ಏನಾಗ್ತದೆ, ಚಪ್ಪಟೆ ಆಕಾರ ಅಂದರೆ ವಿಡ್ತ್ ಕಡಿಮೆ ಇರ್ತದೆ, ಅದು ಥಿಕ್ನೆಸ್ ಕಡಿಮೆ ಇರ್ತದೆ, ವಿಡ್ತ್ ತುಂಬ ಜಾಸ್ತಿ ಇರ್ತದೆ. ಆ ಹೋಲಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿದಾಗ ನೀವು ಅದು ಒಳಗಡೆ ಹೋಗ್ತದೆ. ಅದಕ್ಕೆ ಪಾಸಿಬಲ್ ಡೈರೆಕ್ಷನ್ ಯಾವ್ಯಾವ ಕಡೆ ಇರ್ತದೆ ಎಲ್ಲ ಕಡೆ ಟರ್ನ್ ಮಾಡಬೇಕು. ಸಪೋಸ್ ಒಂದು 20 mm ಡೈವ್ ಸೈಜ್ ಅಗ್ರಿಗೇಟ್ ಇತ್ತಂದರೆ ಅದು ಎಲ್ಲಿ ಪಾಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನನ್ನ ಪ್ರಕಾರ ಇದರಲ್ಲಿ ಸೈಜು ನಿಮಗೆಲ್ಲ ಗೊತ್ತಿರ್ತದೆ, 19.50 27 ಅಂತ ಇರ್ತದೆ. ಇಲ್ಲಿ ಇದ್ರದ್ದು ಸೆಕೆಂಡ್ ಒನ್ನು 27 mm, ಇದ್ರದ್ದು 19.5 ಅಲ್ಲಿ ಹೋಗೋ ಚಾನ್ಸ್ ಇಲ್ಲ. ಯಾಕೆಂದರೆ 20 mm ಅಗ್ರಿಗೇಟ್ ಅಲ್ವಾ, ಇಲ್ಲಿ ಪಾಸ್ ಆಗ್ತದೆ, ಇಲ್ಲಿ ರಿಟೈನ್ ಆಗ್ತದೆ ಅದು. ಸೊ ಇಲ್ಲಿ ರಿಟೈನ್ ಆಗ್ತದೆ ಅಂತಂದರೆ ಏನು ಮಾಡಬೇಕು, ಆ ಅಗ್ರಿಗೇಟನ್ನು 31.5 to 40 ಅಂತ ಏನಿರ್ತದೆ ಅದರ ಕೆಳಗಡೆ ಒಂದಷ್ಟು ನೆಲದ ಮೇಲೆ ಒಂದು ಬಾಕ್ಸ್ ಹಾಕಬೇಕು. ಬಾಕ್ಸ್ ಹಾಕಿ ಏನು ಮಾಡಬೇಕು, ಈ ಥರ ಒಂದು ಬರಿಬೇಕು ನೀವು. 50 to 63, 40 to 50, 25 to 40, ಆಮೇಲೆ 25 to 31.5. ಸೊ ಈ ಥರ ಏನು ಇಲ್ಲಿ ನಾವು ಸಿವ್ ಸೈಜ್ ಮೇಲೆ ಸೆಟ್ ಮಾಡಿದ್ದೀವಿ, ಅದೇ ರೀತಿ ಏನು ಮಾಡಬೇಕು, ನೆಲದ ಮೇಲೆ ಬರ್ಕೋಬೇಕು. ಆ ನೆಲದ ಮೇಲೆ ಇಡ್ತಾ ಹೋಗ್ಬೇಕು, ಒಂದಾದ್ಮೇಲೆ ಒಂದು ಇಡ್ತಾ ಹೋಗ್ಬೇಕು. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದೇನಿಲ್ಲ. ಒಂದು ಅಗ್ರಿಗೇಟ್ ತೆಗಿಬೇಕು, ಒಂದು ಕಲ್ಲು ತಗೊಳ್ಬೇಕು, ರ್ಯಾಂಡಮಾಗಿ ಎಲ್ಲಿ ಪಾಸ್ ಆಗ್ತದೆ ನೋಡಬೇಕು. ಪಾಸ್ ಆಗಿದ್ದನ್ನು ಬಿಡಬೇಕು. ಎಲ್ಲಿ ರಿಟರ್ನ್ ಆಗ್ತದೆ ಆ ಪಾಯಿಂಟಲ್ಲಿ ಏನು ಮಾಡಬೇಕು, ಆ ಕಲ್ಲನ್ನು ಸುಮ್ಮನೆ ಇಡ್ತಾ ಬರಬೇಕು. ಈ ಥರ ಪ್ರೊಸೀಜರು 200 ಕಲ್ಲಿಗೂ ಮಾಡಬೇಕು. ಅಪ್ರಾಕ್ಸಿಮೇಟ್ 200 ಕಲ್ಲು ಎಣಿಸಿ ಮಾಡಬೇಕಂತಿಲ್ಲ, ಒಂದಷ್ಟು ಕಲೆಕ್ಟ್ ಮಾಡಿ ಮಾಡಬೇಕು. ಸೊ ಇದೆಲ್ಲ ಲಾಸ್ಟಿಗೆ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಟೆಸ್ಟ್ ಇಷ್ಟೆಲ್ಲ ಮಾಡ್ತೀರಿ, ಮಾಡಾದ್ಮೇಲೆ ಇಲ್ಲಿ ಒಂದು 10 ಕಲ್ಲು, ಇಲ್ಲೊಂದು 15 ಕಲ್ಲು, ಇಲ್ಲೊಂದು 20 ಕಲ್ಲು, ಈ ಥರ ಬಂದಿರ್ಬೋದು. ಸೊ ಎಷ್ಟು ಬೇಕಾದ್ರೂ ಬರ್ಬೋದು, ಅದು ನಮಗೇನು ಬೇಕಾಗಿಲ್ಲ. ಅದು ಇದೆಲ್ಲ ಬಂದ ಮೇಲೆ ನಾನೇನು ಮಾಡಬೇಕು, ಈಗ ಇಷ್ಟು ಕಲ್ಲು ಬಂದಿರ್ತದಲ್ಲ ಆ ಕಲ್ಲನ್ನು ವೇಯ್ ಮಾಡಬೇಕು. ಇಲ್ಲಿ ರಿಟರ್ನ್ ಆಗಿದ್ದು ಎಷ್ಟು ಕಲ್ಲು, ವೆಯ್ಟ್ ಎಷ್ಟು, ಅದು ಇಲ್ಲಿದೆಷ್ಟು ವೆಯ್ಟು. ಇಲ್ಲಿ ಬರ್ದೇನೆ ಇರ್ಬೋದು, ಇಲ್ಲಿ 0 ಇರ್ಬೋದು, ಇಲ್ಲೂ 0 ಇರ್ಬೋದು, ಇಲ್ಲಿ ಬರ್ಬೋದು. ಸೊ ಈ ಥರ ನಾನೇನು ಮಾಡಬೇಕು, ಎಲ್ಲೆಲ್ಲಿ ಬರ್ತೀವಿ ಅಂತೇಳಿ ಟೋಟಲ್ ವೆಯ್ಟ್ ಎಷ್ಟು ಬರುತ್ತೆ ಅಂತೇಳಿ ಬರಿಬೇಕು. ಅದನ್ನ ಯಾವ ಥರ ಬರಿತೀರಿ, ಇಲ್ಲ ನಾನು ತೋರಿಸಿಲ್ಲ, ಬಟ್ ಇಲ್ಲೇ ಬರಿಬೋದು ನೀವು. ವೆಯ್ಟ್ ಆಫ್ ಅಗ್ರಿಗೇಟ್ ರಿಟೈನ್ಡ್ ಅಂತ ಬರೆದ್ರೆ 50 to 63 ಎಷ್ಟು ಬಂತು, 0 ಅಂತಿದ್ರೆ 50 to 40 to 50 ಇದ್ದಿದ್ದು ಒಂದು 100 ಗ್ರಾಮ್ ಅಂತ ಇರ್ಬೋದು. ಸೊ ಈ ಥರ ಎಷ್ಟೆಷ್ಟು ರಿಟೈನ್ ಆಯಿತು ಅಂಥೇಳಿ ನಾವು ಬರಿತಾ ಹೋಗಬೇಕು. ಸೊ ಇದಿಷ್ಟು ಈ ಥರ್ಡ್ ಪಾಯಿಂಟಲ್ಲಿ ಬರ್ತದೆ ಅದು. ನೆಕ್ಸ್ಟ್, ದ ಟೋಟಲ್ ಅಮೌಂಟ್ ಆಫ್ ಫ್ಲೇಕಿ ಮೆಟೀರಿಯಲ್ ರಿಟೈನ್ಡ್ ಬೈ ದ ಥಿಕ್ನೆಸ್ ಗೇಜ್ ಇಸ್ weighed to an accuracy of 0.1% of the weight of sample taken. ವೆಯ್ಟ್ ಆಫ್ ಸ್ಯಾಂಪಲ್ ಟೇಕನ್, ಫಾರ್ ಎಕ್ಸಾಂಪಲ್ ಒಂದು 2000 ಗ್ರಾಮ್ಸ್ ಅಥವಾ 2 kg 2 kg ಅಷ್ಟು ಸ್ಯಾಂಪಲ್ ತಗೊಂಡಿದ್ದೀರಿ.
ಇದಿಷ್ಟು ಎಲ್ಲ ರಿಟೈನ್ ಆಯ್ತಲ್ಲ, ರಿಟೈನ್ ಆಗಿದ್ದು ಒಂದು ಅರ್ಧ ಕೆ ಜಿ ಅಂತ ಇಟ್ಕೊಂಡೋಣ. ಅರ್ಧ ಕೆ ಜಿ ಅಂದರೆ 500 ಡಿವೈಡೆಡ್ ಬೈ 2000 ಇಂಟು 100 ಅಂತ ಮಾಡಿದ್ರೆ ಸೊ ವಿಲ್ ಗೆಟ್ ಹಾರ್ಡ್ಲಿ 25% ಅಂತ ಆಯಿತು. 25% ಅಗ್ರಿಗೇಟು ಫ್ಲೇಕಿ ಇಲ್ಲ ಅಂತ ಅರ್ಥ ಅಷ್ಟೇ. ಅದು 25% ನೀವು 100ರಷ್ಟು ತಗೊಂಡಿದ್ದೀರಿ ಮೆಟೀರಿಯಲ್ಲು, ಅದರಲ್ಲಿ 25% ಫ್ಲೇಕಿ ಇಲ್ಲ, ಚಪ್ಪಟೆ ಆಕಾರ ಇಲ್ಲ. ಚಪ್ಪಟೆ ಆಕಾರ ಇದ್ದಿದ್ರೆ ತುಂಬ ಈ ಥರ ಇರ್ತಿತ್ತು, ಥಿಕ್ನೆಸ್ ಕಡಿಮೆ ಆಗ್ತಿತ್ತು. ಥಿಕ್ನೆಸ್ ಕಡಿಮೆ ಆದರೆ ಈಸಿಯಾಗಿ ಪಾಸ್ ಆಗ್ತದೆ. ನಂಗೆ ಪಾಸ್ ಆಗಿರೋದು ಬೇಕಾಗಿಲ್ಲ, ರಿಟೈನ್ ಆಗಿರೋದು ಬೇಕು. ಆ ರಿಟೈನ್ ಹಾಕಿದ್ದನ್ನು ನಾನು ಫ್ಲೇಕಿ ಅಂತ ಹೇಳೋಕ್ಕಾಗಲ್ಲ, ಇಟ್ ಈಸ್ ಔಟ್ ಆಫ್ ಫ್ಲೇಕಿನೆಸ್. ಸೊ ಅಂದರೆ ಅರ್ಥ ಏನು, 25% ಅಗ್ರಿಗೇಟು ಫ್ಲೇಕಿ ಪ್ರಾಪರ್ಟಿಯನ್ನು ತೋರಿಸ್ತಾ ಇಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು ನಾನು. ಸೊ ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಆಗಿ ಒಂದು IS ಪ್ರಕಾರ ಏನಿದೆ ಅಂತಂದರೆ, ಸೊ ವಿ ಕ್ಯಾನ್ ಯೂಸ್ ದ ಫ್ಲೇಕಿನೆಸ್ ಇಂಡೆಕ್ಸ್ ಅಪ್ ಟು 30 to 35% ಅಂತ ಹೇಳ್ತೀವಿ ನಾವು. ಸೊ 30ರಿಂದ 35% ಈ ಫ್ಲೇಕಿನೆಸ್ ಇಂಡೆಕ್ಸ್ ಬಂದರೆ ವಿ ಕ್ಯಾನ್ ಯೂಸ್ ಅಂತ. ದ ಫ್ಲೇಕಿನೆಸ್ ಇಂಡೆಕ್ಸ್ ಇಸ್ ಮೆಷರ್ಡ್ ಟು ದ ನಿಯರೆಸ್ಟ್ ಹೋಲ್ ನಂಬರ್. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಟು ಫೈಂಡ್ ಔಟ್ ಫ್ಲೇಕಿನೆಸ್ ಇಂಡೆಕ್ಸ್. ದಟ್ ಈಸ್ ಇನ್ ಪರ್ಸೆಂಟೇಜ್ ಅಷ್ಟೇ. ಫ್ಲೇಕಿನೆಸ್ ದಟ್ ಈಸ್ ದ ಇಂಡೆಕ್ಸ್, ಅದು ಪರ್ಸೆಂಟೇಜಲ್ಲಿ ಬರ್ತದೆ. ಸೊ IS 2386 Part 1 1963 shall be used for standard testing procedure. So till now what I have explained, this procedure is from IS 2386 Part 1 1963. This what about flakiness index. ಸೊ ಇದರಲ್ಲಿ ನಾನು ಏನು ಹೇಳಿದ್ದೀನಿ ಅಂದರೆ ಸಿವ್ ಸೆಟ್ ಯಾವ್ದಾವ್ದು ಬರ್ತದೆ, ಯಾವ ಥರ ಟೆಸ್ಟ್ ಮಾಡಬೇಕು ಪ್ರೊಸೀಜರು, ರಿಟೈನ್ ಆಗಿದ್ದನ್ನು ಸ್ವಲ್ಪ ಸಪ್ರೇಟು ಕಾಲಮ್ ವೈಸ್ ಇಟ್ಕೊಂಡು ಅದನ್ನು ವೇಯ್ ಮಾಡಿ ಲಾಸ್ಟಿಗೆ ಕ್ಯುಮ್ಯುಲೇಟಿವ್ ಮಾಡಿಕೊಂಡು ನೀವೇನು ಮಾಡಬೇಕು, ಅದ್ರದ್ದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಟ್ಸ್ ವಾಟ್ ಅಬೌಟ್